ಸೊ ಈ ಜಾತಿ ಗಣತಿಯ ಉದ್ದೇಶ ಈ ಗಣತಿ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಪೂರೈಸಿದಂಗೆ ಆಯಿತು. ಬರೀ 17 ದಿನದಲ್ಲಿ ಎಂಟೈರ್ ಕರ್ನಾಟಕದ ಅಷ್ಟೂ ಕೋಟಿ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಟೇಟಸ್ನ ತಿಳ್ಕೊಳ್ಳೋಕೆ ಸಾಧ್ಯನಾ ಹೋಗಲಿ? ಅದು ಬೇರೆ ಏನು, ಒಂದು ಲಿಸ್ಟನ್ನೇ ಪ್ರಿಪೇರ್ ಮಾಡಿದ್ದೀರಾ ಏನೇನು ಪ್ರಶ್ನೆಗಳನ್ನ ಕೇಳಬೇಕು ಅಂತ. 60 ಪ್ರಶ್ನೆಗಳಿವೆ ಅದರಲ್ಲಿ. ಹಿಂದೂ ಧರ್ಮದಲ್ಲಿ ಸಮಾನತೆ ಇಲ್ಲ, ಸಮಾನತೆ ಇದ್ದಿದ್ರೆ ಇವ್ರು ಯಾಕೆ ಬೇರೆ ಧರ್ಮಕ್ಕೆ ಮತಾಂತರ ಆಗ್ತಿದ್ರು ಅಂತ ಹೇಳೋರು ಇವರೇನೆ. ಬೇರೆ ಧರ್ಮಕ್ಕೆ ಮತಾಂತರ ಆದಮೇಲೂ ಕೂಡ ಅವ್ರ ಹಿಂದೆ ಜಾತಿಗಳನ್ನ ಗಂಟು ಹಾಕೋದು ಕೂಡ ಇವರೇನೆ. ಹಾಯ್, ಎಲ್ರಿಗೂ ನಮಸ್ಕಾರ. ರಾಶಿ ರಂಗಕ್ಕೆ ಎಲ್ರಿಗೂ ಸ್ವಾಗತ. ಇವಾಗ ಎಲ್ಲ ಕಡೆ ಜಾತಿ ಗಣತಿಯದ್ದೇ ಸುದ್ದಿ. ಎಷ್ಟೇ ವಿರೋಧ ಇದ್ದರೂ ಕೂಡ ಈ ಜಾತಿ ಗಣತಿ ಅನ್ನೋದನ್ನ ಸ್ಟಾರ್ಟ್ ಮಾಡೇ ಬಿಟ್ಟಿದ್ದಾರೆ. ಇವಾಗ ಸರ್ಕಾರ ಇದನ್ನು ಇಲ್ಲ ಇದು ಜಾತಿ ಗಣತಿ ಅಲ್ಲ, ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಹೇಳಿದ್ರೂ ಕೂಡ ಇದು ಜಾತಿ ಗಣತಿನೇ. ಮತ್ತೆ ಜಾತಿ ಗಣತಿ ಮಾಡ್ತೀವಂತ ಅನೌನ್ಸ್ ಮಾಡಿದ್ದೇ ತಡ. ಎಲ್ಲ ಜಾತಿಯ ಸ್ವಾಮೀಜಿಗಳು ಮತ್ತು ಅವರವರ ರಾಜಕೀಯ ನಾಯಕರುಗಳು ಮೀಟಿಂಗ್ಗಳು ಸಮಾವೇಶಗಳು ಮಾಡಿದ್ದು. ಒಬ್ಬರು ಸ್ವಾಮಿಗಳು ಹೇಳ್ತಾರೆ ಹಿಂದೂ ಧರ್ಮಕ್ಕೂ ನಮಗೂ ಸಂಬಂಧನೇ ಇಲ್ಲ, ನಮ್ಮ ಧರ್ಮನೇ ಬೇರೆ, ನೀವು ಧರ್ಮದ ಕಾಲಮಲ್ಲಿ ಹಂಗೆ ಬರ್ಸಿ ಅಂತ ಹೇಳ್ತಾರೆ. ಇನ್ನೊಬ್ಬರು ಸ್ವಾಮಿಗಳು ನಾವು ಬಂದಿದ್ದು ಹಿಂದೂ ಧರ್ಮದಿಂದನೇ, ನಮ್ಮ ಧರ್ಮನ ಹಿಂದೂ ಅಂತಲೇ ಬರ್ಸಿ ಅಂತ ಹೇಳ್ತಾರೆ. ಇನ್ನೊಂದು ಸಮುದಾಯದ ಸ್ವಾಮಿಗಳು ಹೇಳ್ತಾರೆ ನಮ್ದೇನು ಜಾತಿ ಇದೆ ಅದೊಂದು ಬರ್ಸ್ರಪ್ಪ, ಉಳಿದಿದ್ದು ಉಪಜಾತಿ ಬರ್ಸಂಗಿದ್ರೆ ಬರ್ಸಿ, ಬೇಡ ಅಂದರೆ ಬಿಡಿ ಅಂತ. ಇನ್ನೊಬ್ಬರು ಸ್ವಾಮಿಗಳು ಇನ್ನೂ ಮುಂದುವರೆದು ಸತ್ಯನಾರಾಯಣ ಪೂಜೆಗೂ ನಮಗೂ ಏನು ಸಂಬಂಧ ಅಂತಲೇ ಕೇಳಿಬಿಟ್ರು. ಸೊ ಈ ಜಾತಿ ಗಣತಿಯ ಉದ್ದೇಶ ಈ ಗಣತಿ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಪೂರೈಸಿದಂಗೆ ಆಯಿತು. ಇವರು ಯಾವ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನು ಮಾಡಿ ಜನರನ್ನು ಉದ್ಧಾರ ಮಾಡೋಕ್ಕೆ ಹೊರಟಿಲ್ಲ. ಎಲ್ಲರೂ ಜಾತಿ ಅಂತ ಹೊಡೆದಾಡ್ಕೊಂಡು ಸಾಯಿರಿ ನನ್ನ ಮಕ್ಕಳಂತ ಸುಮಾರಾಗಿ ಒಗ್ಗಟ್ಟಾಗಿದ್ದ ಜನನೂ ಜಾತಿ ಹೆಸರಲ್ಲಿ ಹೊಡೆಯೋಕೆ ಹೊರಟಿದ್ದಾರೆ ಇವರು. ನೀವೇ ನೋಡಿದ್ರಲ್ಲ, ಜಾತಿ ಗಣತಿ ಅಂದ ತಕ್ಷಣ ಎಲ್ಲ ರಾಜಕೀಯ ಮುಖಂಡರು ನಮ್ಮ ದೊಡ್ಡದು, ನಮ್ಮ ಜಾತಿ ದೊಡ್ಡದು, ನಮ್ಮ ಜಾತಿಯ ಜನಸಂಖ್ಯೆ ದೊಡ್ಡದು ಅಂತ ಎಲ್ಲ ಜಿದ್ದಿಗೆ ಬಿದ್ದವರಂಗೆ ಮುಂದೆ ಬಂದು ಮಾತಾಡೋಕ್ಕೆ ಶುರು ಮಾಡಿದ್ರು. ಹಾಗೇನಾದರೂ ನೀವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಿ ಜನರನ್ನು ಉದ್ಧಾರ ಮಾಡೋರಾಗಿದ್ದಿದ್ರೆ 2015ರಲ್ಲಿ ಒಂದು ಸಮೀಕ್ಷೆಯನ್ನು ಮಾಡಿದ್ರಲ್ಲ, ಅದನ್ನು ಕೂಡ ಹೀಗೇ ಜಾತಿ ಸಮೀಕ್ಷೆನೇ ಮಾಡಿಬಿಟ್ಟು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಮಾಡಿದ್ರಿ. ಅದನ್ನು ಯಾವ ತಿಪ್ಪೆಗೆ ಎಸೆದ್ರಿ ಅಥವಾ ಯಾವ ಗುಜರಿಗೆ ತೊಗೊಂಡೋಗಿ ಹಾಕಿದ್ರಿ? ಅದನ್ನು ಯಾಕೆ ಕಾರ್ಯರೂಪಕ್ಕೆ ತರಲಿಲ್ಲ? ಅದಕ್ಕೆ ಬೇರೆ 150 ಕೋಟಿಯನ್ನು ಖರ್ಚು ಮಾಡಿದ್ದೀರ. ಈಗ ಮತ್ತೆ 400ರಿಂದ 500 ಕೋಟಿನ ಖರ್ಚು ಮಾಡಿ ಇನ್ನೊಂದು ಸಮೀಕ್ಷೆ ಮಾಡೋಕ್ಕೆ ಹೊರಟಿದ್ದೀರ. ನೀವು ಎಷ್ಟು ಕೋಟಿ ಖರ್ಚು ಮಾಡಬೇಕಾದ್ರೂ ಗಣತಿಯನ್ನು ಮಾಡ್ಬೋದು. ಅದನ್ನೇನಾದರೂ ನಿಮ್ಮ ಹೈಕಮಾಂಡ್ ರಿಜೆಕ್ಟ್ ಮಾಡಿದ್ರೆ ಮತ್ತೆ ಇನ್ನೊಂದು ಗಣತಿನ ಶುರು ಮಾಡ್ತೀರಾ, ಅದಕ್ಕಿನ್ನಷ್ಟು ಕೋಟಿನ ಖರ್ಚು ಮಾಡ್ತೀರಾ. ಅದು ಸರಿ ಇಲ್ವಾ? ಅದು ಹೋಯಿತು. ಅದನ್ನು ತಿಪ್ಪೆಗೆಸಿರಿ, ಗುಜರಿಗೆಸಿರಿ, ಮತ್ತೆ ಇನ್ನೊಂದು ಸಮೀಕ್ಷೆಯನ್ನು ಮಾಡಿ. ಜನರ ತೆರಿಗೆ ಹಣಕ್ಕೆ ಯಾವುದೇ ರೀತಿಯಾದಂಥ ಬೆಲೆನೂ ಇಲ್ಲ, ಲೆಕ್ಕನೂ ಇಲ್ಲ. ಸರಿ, ನೀವು ಜಾತಿ ಗಣತಿ ಮಾಡ್ದೇನೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿನೇ ಮಾಡ್ತಿದ್ದಿದ್ರೆ ಇಷ್ಟೊಂದು ತರಾತುರಿಯಲ್ಲಿ ಯಾಕೆ ಮಾಡ್ತಾಯಿದ್ದೀರಾ? ಬರೀ 17 ದಿನದಲ್ಲೇ ಇದನ್ನು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದೀರಾ. ಬರೀ 17 ದಿನದಲ್ಲಿ ಎಂಟೈರ್ ಕರ್ನಾಟಕದ ಅಷ್ಟೂ ಕೋಟಿ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಟೇಟಸ್ನ ತಿಳ್ಕೊಳ್ಳೋಕೆ ಸಾಧ್ಯನಾ ಹೋಗಲಿ? ಅದು ಬೇರೆ ಏನು, ಒಂದು ಲಿಸ್ಟನ್ನೇ ಪ್ರಿಪೇರ್ ಮಾಡಿದ್ದೀರಾ ಏನೇನು ಪ್ರಶ್ನೆಗಳನ್ನ ಕೇಳಬೇಕು ಅಂತ. 60 ಪ್ರಶ್ನೆಗಳಿವೆ ಅದರಲ್ಲಿ. ಈ 60 ಪ್ರಶ್ನೆಗಳ ಲಿಸ್ಟು ಇವಾಗ ನನ್ನ ಕೈಯಲ್ಲಿದೆ. ಅದರಲ್ಲಿ ಏನೇನೆಲ್ಲ ಇದೆ ಅನ್ನೋದನ್ನ ನೋಡೋಣ ಬನ್ನಿ. ಮನೆಯ ಮುಖ್ಯಸ್ಥರ ಹೆಸರು, ತಂದೆಯ ಹೆಸರು, ತಾಯಿಯ ಹೆಸರು, ಕುಟುಂಬದ ಕುಲ ಹೆಸರು. ಕುಟುಂಬದ ಕುಲ ಹೆಸರು ಸರ್ಕಾರಕ್ಕೆ ಯಾಕೆ ಸ್ವಾಮಿ, ಸಮೀಕ್ಷೆಗೆ ಯಾಕೆ? ಅದಾದಮೇಲೆ ಮನೆ ವಿಳಾಸ, ಮೊಬೈಲ್ ಸಂಖ್ಯೆ, ರೇಷನ್ ಕಾರ್ಡ್ ಸಂಖ್ಯೆ, ಆಧಾರ್ ಕಾರ್ಡ್ ಸಂಖ್ಯೆ, ಮತದಾರರ ಗುರುತಿನ ಚೀಟಿ, ಕುಟುಂಬ ಸದಸ್ಯರ ಒಟ್ಟು ಸಂಖ್ಯೆ, ಧರ್ಮ, ಜಾತಿ, ಉಪಜಾತಿ, ಜಾತಿ ವರ್ಗ ಅಂದರೆ SC ST OBC ಈ ಥರ. ಹಾಗೆ ಜಾತಿ ಪ್ರಮಾಣ ಪತ್ರ ಇದೆಯೇ ಅಂತ ಕೇಳಿದ್ದಾರೆ. ನಾವು ಡೈಲಿ ಓಡಾಡಿಸೋ ಸ್ಕೂಟ್ರ್ ಕೀನೇ ಬೆಳಗಾದರೆ ಎಲ್ಲಿಟ್ಟಿದ್ದೀವಿ ಅಂತ ಹುಡುಕಾಡ್ತೀವಿ. ಅಂಥದ್ರಲ್ಲಿ ಯಾವಾಗಲೂ ಮಾಡಿಸಿರುವಂಥ ಜಾತಿ ಪ್ರಮಾಣ ಪತ್ರನ ಹೀಗೆ ಸಮೀಕ್ಷೆಗೆ ಬರ್ತಾರೆ ಅಂತ ಎತ್ತಿಡೋಕ್ಕಾಗುತ್ತಾ? ಹೋಗಲಿ ಹುಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ? ಓಕೆ, ಇದ್ದವರು ನಿಮ್ಮ ಜಾತಿ ಪ್ರಮಾಣ ಪತ್ರವನ್ನು ಕೊಡಿ. ಹಾಗೆ ಅವರು ಅದರ ನಂಬರನ್ನು ಬರ್ಕೊತಾರೆ. ಹಾಗೆ ಜನ್ಮ ದಿನಾಂಕ, ವಯಸ್ಸು, ಲಿಂಗ ಪುರುಷನ ಸ್ತ್ರೀನ ಅಂತ, ವೈವಾಹಿಕ ಸ್ಥಿತಿ ಮತ್ತು ಜನ್ಮಸ್ಥಳ. ಮದುವೆ ಆಗಿಲ್ಲ ಅಂತಂದರೆ ಸರ್ಕಾರ ಯಾವುದಾದ್ರು ಹೊಸ ಸ್ಕೀಮ್ ತಂದು ಮದುವೆ ಭಾಗ್ಯ ಏನಾದ್ರು ಮಾಡಿಸ್ಬೋದು. ಯಾರ್ಯಾರು ಮದುವೆ ಆಗಿಲ್ವೋ ಈ ಕಾಲಮ್ನ ಮಿಸ್ ಮಾಡದೆ ಫಿಲ್ ಮಾಡಿಸ್ರಪ್ಪ. ನೆಕ್ಸ್ಟ್ ವಿದ್ಯಾಭ್ಯಾಸದ ಮಟ್ಟ, ಮನೆಯಲ್ಲಿ ಓದಲು ಬಲ್ಲವರು ಎಷ್ಟು, ಮಕ್ಕಳ ಶಾಲೆ, ಹಾಗೆ ಶಾಲೆಯ ಪ್ರಕಾರ ಯಾವುದು, ಸರ್ಕಾರಿನ ಅಥವಾ ಪ್ರೈವೇಟ್ ಸ್ಕೂಲ ಅಂತ, ಮನೆಯಲ್ಲಿ ಶಾಲೆ ಬಿಟ್ಟವರಿದ್ದಾರಾ ಅಂತ, ಮನೆಯ ಮುಖ್ಯ ಉದ್ಯೋಗ. ಒಂದು ಕುಟುಂಬದಲ್ಲಿ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಿರ್ತಾರೆ. ಸಪೋಸ್ ಮನೆಯ ಮುಖ್ಯಸ್ಥರು ಕೃಷಿ ಮಾಡ್ತಿರ್ತಾರೆ, ಅವ್ರ ಮಗ ಸಿವಿಲ್ ಇಂಜಿನಿಯರ್ ಆಗಿರ್ಬೋದು, ಅವ್ರ ಸೊಸೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು. ಇದರಲ್ಲಿ ಸರ್ಕಾರ ಯಾವುದು ಮುಖ್ಯ ಉದ್ಯೋಗ ಅಂತ ಕನ್ಸಿಡರ್ ಮಾಡುತ್ತೆ? ಇದಾದಮೇಲೆ ಎಷ್ಟು ಜನ ಉದ್ಯೋಗದಲ್ಲಿದ್ದಾರೆ, ಅದಾದಮೇಲೆ ಕೆಲಸದ ಪ್ರಕಾರ ಯಾವುದು, ನಿರುದ್ಯೋಗಿಗಳಿದ್ದಾರೆ ಅಂತ ಬೇರೆ ಕೇಳಿದ್ದಾರೆ. ಇಲ್ಲಿ ನಿರುದ್ಯೋಗಿಗಳಿಗೆ ಯುವ ನಿಧಿ ಕೊಡ್ತೀನಿ ಅಂತ ಹೇಳಿ 2.5 ವರ್ಷ ಆಯಿತು, ಇನ್ನೂ ಕೂಡ ಅದು ಜಾರಿಗೆ ಬರಲಿಲ್ಲ. ಇನ್ನು ನಿರುದ್ಯೋಗಿಗಳಿಗೆ ಕೆಲಸ ಬೇರೆ ಕೊಡಿಸ್ತಾರಾ? ಈ ಪ್ರಶ್ನೆ 100% ವೇಸ್ಟ್. 30ನೇ ಪ್ರಶ್ನೆ ದಿನಸಿ ಆದಾಯ ಅಂತೆ. ಅಲ್ಲ ಸ್ವಾಮಿ,
ಯಾರ್ಯಾರು ಏನೇನು ಕೆಲಸ ಮಾಡ್ತಾರೋ ಅವ್ರು ಏನೇನು ದುಡಿತಾರೋ ಅದೇ ದುಡ್ಡಲ್ಲಿ ದಿನಸಿನ ತಗೊಂಬರ್ತಾರೆ. ದಿನಸಿ ತರಕ್ಕಂತಾನೆ ಬೇರೆ ಒಂದು ಆದಾಯ ಮೂಲನ ಸೃಷ್ಟಿ ಮಾಡೋಕ್ಕಾಗುತ್ತಾ? ಅದು ಏನೇನು ಪ್ರಶ್ನೆ ಅಂತ ಕೇಳ್ತಾರೆ. ತಿಂಗಳು ಆದಾಯ ಎಷ್ಟು, ತಿಂಗಳು ಖರ್ಚೆಷ್ಟು, ಸಾಲ ಇದೆಯಾ ಅಂತ ಬೇರೆ ಕೇಳಿದ್ದಾರೆ. ಸಾಲ ಮಾಡದೇ ಇರೋರು ಯಾರಿದ್ದಾರೆ ಹೇಳಿ? ಎಲ್ಲರೂ ಆ ಲೋನು ಈ ಲೋನು ಅಂದ್ಕೊಂಡು ಮೈ ತುಂಬ ಸಾಲ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ಕ್ವೆಶನ್ನು, BPL ಕಾರ್ಡ್ ಇದೆಯಾ? ಪಿಂಚಣಿ ಪಡೆಯುತ್ತಿದ್ದೀರಾ? ಒಟ್ಟು ಜಮೀನು ಎಷ್ಟು? ಕೃಷಿ ಅಥವಾ ನಿವಾಸಿ ಜಮೀನು ಎಷ್ಟು? ಮನೆ ಸ್ವಂತದ್ದೇ ಬಾಡಿಗೆದೆ? ಮನೆ ಪ್ರಕಾರ ಯಾವುದು? ಕಚ್ಚಾನ ಅಥವಾ ಪಕ್ಕಾನ? ವಿದ್ಯುತ್ ಸಂಪರ್ಕ ಇದೆಯಾ? ಕುಡಿಯುವ ನೀರಿನ ಮೂಲ. ನದಿ ಮೂಲ ಕೇಳಿದ್ದೀನಿ, ಋಷಿ ಮೂಲ ಕೇಳಿದ್ದೀನಿ. ಇದು ಯಾವುದು ಕುಡಿಯುವ ನೀರಿನ ಮೂಲ? ನಲ್ಲಿ ನೀರು ಅಂತ ಹೇಳ್ಬೇಕಾ ಅಥವಾ 10 ರೂಪಾಯಿ ಕೊಟ್ಬಿಟ್ಟು ಒಂದು ಕ್ಯಾನ್ ತರ್ತೀವಲ್ಲ ಆ ನೀರು ಅಂತ ಹೇಳ್ಬೇಕಾ? ನೆಕ್ಸ್ಟ್ ಪ್ರಶ್ನೆ, ಶೌಚಾಲಯ ಇದೆಯಾ? ಮನೆಯಲ್ಲಿ ಎಷ್ಟು ಕೊಠಡಿಗಳಿವೆ? ಇಂಟರ್ನೆಟ್ ಮೊಬೈಲ್ ಸೌಲಭ್ಯ ಇದೆಯೇ? ವಾಹನ ಇದೆಯೇ? ಇದ್ದರೆ ಸೈಕಲ್ಲ, ಬೈಕಾ, ಕಾರಾ, ಟ್ರ್ಯಾಕ್ಟ್ರಾ? ರೇಷನ್ ಕಾರ್ಡ್ ಸಬ್ಸಿಡಿ ಸಿಗ್ತಾ ಇದೆಯಾ? ವಸತಿ ಯೋಜನೆ ಲಾಭ ಪಡೆಯುತ್ತಿದ್ದೀರಾ? ವಿದ್ಯಾರ್ಥಿ ವೇತನ ಪಡೆಯುತ್ತಿದ್ದೀರಾ? ಮೀಸಲಾತಿ ಲಾಭ ಪಡೆಯುತ್ತಿದ್ದೀರಾ? ಆರೋಗ್ಯ ಯೋಜನೆ ಲಾಭ ಇದೆಯಾ? ಮನೆಯಲ್ಲಿ ವಿಧವೆ ಇದೆಯೇ? ಅಂಗವಿಕಲರು ಇದ್ದಾರಾ? ಹಿರಿಯ ನಾಗರಿಕರು 60 ವರ್ಷಕ್ಕಿಂತ ಮೇಲ್ಪಟ್ಟವರಿದ್ದಾರಾ? 6 ವರ್ಷದೊಳಗಿನ ಮಕ್ಕಳಿದ್ದಾರಾ? ಯುವಕರು 18ರಿಂದ 35 ವರ್ಷದ ಒಳಗಿದ್ದಾರಾ? ಯಾವುದೇ ಸಾಮಾಜಿಕ ಸಂಘ ಸಂಸ್ಥೆಯಲ್ಲಿ ಸೇರಿದ್ದೀರಾ? ಮನೆಯಲ್ಲಿ ನೋಂದಾಯಿತ ಮತದಾರರು ಎಷ್ಟು ಜನ ಇದ್ದಾರೆ? ಮತದಾನ ಮಾಡುವವರೇ? ಜಾತಿ ಆಧಾರದ ಮೇಲೆ ಭೇದ ಭಾವ ಏನಾದರೂ ಅನುಭವಿಸ್ತಿದ್ದೀರಾ ಅಂತ. ಕೊನೆಯ ಪ್ರಶ್ನೆ, 60ನೇ ಪ್ರಶ್ನೆ, ಜಾತಿ ಸಮೀಕ್ಷೆಯಿಂದ ನಿಮಗೆ ಏನು ಪ್ರಯೋಜನ? ಖಂಡಿತ ಏನೂ ಪ್ರಯೋಜನ ಇಲ್ಲ. ಕಂಪ್ಲೀಟ್ ಲಾಸ್. ಹೋದ ಸಲ 150 ಕೋಟಿ ಲಾಸ್, ಈ ಸಲ ಇದನ್ನು ರಿಜೆಕ್ಟ್ ಮಾಡಿದ್ರೆ ಈ ಸಲ 450ರಿಂದ 500 ಕೋಟಿ ಲಾಸ್. ನೋಡಿ, ಇಷ್ಟು ಪ್ರಶ್ನೆಗಳನ್ನ ಕೇಳ್ತಾರಂತೆ ಮನೆಗೆ ಬಂದರೆ ಜಾತಿ ಸಮೀಕ್ಷೆಯಲ್ಲಿ. ಒಂದು ಕಡೆ ಸರ್ಕಾರ ಈ ಜಾತಿ ಗಣತಿಯನ್ನು ಮಾಡ್ತಾಯಿದ್ರೆ, ಇನ್ನೊಂದು ಕಡೆ ಇದನ್ನ ಪ್ರಶ್ನೆ ಮಾಡಿ ಒಕ್ಕಲಿಗರ ಸಂಘ ಮತ್ತು ಅಖಿಲ ಭಾರತ ಬ್ರಾಹ್ಮಣರ ಮಹಾಸಭಾ ಹೈಕೋರ್ಟ್ನಲ್ಲಿ ಒಂದು PILನ ಸಬ್ಮಿಟ್ ಮಾಡಿದೆ. ಈ PILನ ಸಲ್ಲಿಸಿರೋ ಉದ್ದೇಶ ಏನಪ್ಪ ಅಂತಂದರೆ, ರಾಜ್ಯ ಸರ್ಕಾರಕ್ಕೆ ಜನರ ಹಿಂದುಳಿದಿರುವಿಕೆಯನ್ನು ಸಮೀಕ್ಷೆ ಮಾಡುವ ಅಧಿಕಾರ ಇಲ್ಲ. ಇದೇನಿದ್ರೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕು, ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ಗೆ ಇದು ಬರುತ್ತೆ ಅನ್ನೋದು ಇವರ ವಾದ. 2027ಕ್ಕೆ ಕೇಂದ್ರ ಸರ್ಕಾರನೇ ನಾವು ಗಣತಿಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದೆ. ಆದರೆ ಇವರು 2015ರಲ್ಲೇ ಒಂದು ಸಮೀಕ್ಷೆಯನ್ನು ಮಾಡಿ ಅದನ್ನು ಇವಾಗ ಏನು ಜಾರಿಗೆ ತಂದಿಲ್ಲ. ಆದರೆ ಇವಾಗ ಮತ್ತೆ ಇನ್ನೊಂದು ಗಣತಿಯನ್ನು ಪ್ರಾರಂಭ ಮಾಡಿದ್ದಾರೆ. 2015ರಲ್ಲೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆವಾಗಲೇ ಒಂದು ಜಾತಿ ಗಣತಿಯನ್ನು ಮಾಡಿದರು. ಅದಕ್ಕೆ ಒಂದು 150 ಕೋಟಿಯನ್ನು ಖರ್ಚು ಮಾಡಿದ್ದಾರೆ. ಇದುವರೆಗೂ ಅದನ್ನ ಜಾರಿಗೆ ತರಲಿಲ್ಲ. ಇವಾಗ ಮತ್ತೆ 400ರಿಂದ 500 ಕೋಟಿ ಖರ್ಚು ಮಾಡಿ ಇನ್ನೊಂದು ಜಾತಿ ಗಣತಿಯನ್ನು ಮಾಡಕ್ಕೆ ಹೊರಟಿದ್ದೀರಾ. ಇದ್ರ ಹಿಂದಿರೋ ಉದ್ದೇಶ ಆದರೂ ಏನು? 2002ನೇ ಇಸ್ವಿನಲ್ಲಿ ಕೇವಲ 207 ಜಾತಿಗಳ ಉಲ್ಲೇಖ ಅಷ್ಟೇ ಇರುತ್ತೆ. ಆದರೆ ಇವಾಗ ಇವರೇನು ಮಾಡ್ತಿದ್ದಾರಲ್ಲ ಸಮೀಕ್ಷೆ, ಇದರಲ್ಲಿ ಒಟ್ಟು 1561 ಜಾತಿಗಳ ಉಲ್ಲೇಖ ಮಾಡಿದ್ದಾರೆ. ಹಿಂದೂ ಧರ್ಮದಿಂದ ಬೇರೆ ಬೇರೆ ಧರ್ಮಕ್ಕೆ ಯಾರ್ಯಾರು ಮತಾಂತರ ಆಗಿದಾರೋ ಅವರ ಧರ್ಮದ ಹಿಂದೆ ಕೂಡ ಜಾತಿಗಳನ್ನ ಸೇರ್ಸಕ್ಕೆ ಹೋಗಿದ್ದಾರೆ. ಹಿಂದೂ ಧರ್ಮದಲ್ಲಿ ಸಮಾನತೆ ಇಲ್ಲ. ಸಮಾನತೆ ಇದ್ದಿದ್ದರೆ ಇವ್ರು ಯಾಕೆ ಬೇರೆ ಧರ್ಮಕ್ಕೆ ಮತಾಂತರ ಆಗ್ತಿದ್ರು ಅಂತ ಹೇಳೋರು ಇವರೇನೆ. ಬೇರೆ ಧರ್ಮಕ್ಕೆ ಮತಾಂತರ ಆದಮೇಲೂ ಕೂಡ ಅವ್ರ ಹಿಂದೆ ಜಾತಿಗಳನ್ನ ಗಂಟಾಕೋದು ಕೂಡ ಇವರೇನೆ. ಈ ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.